ನಮಸ್ಕಾರ ಸ್ನೇಹಿತರೆ, ಪುನಃ ಕರ್ನಾಟಕದಲ್ಲಿ ಕಲ್ಲು ತೂರಾಟದ ಪ್ರಕರಣ ದಾಖಲಾಗಿದೆ. ನಿಮ್ಗೆ ಗೊತ್ತಿರಬಹುದು, ನಿನ್ನೆ ಬಾಗಲಕೋಟೆಯಲ್ಲಿ ಶಿವಾಜಿ ಮಹಾರಾಜರ ಜಯಂತಿ ಉತ್ಸವಕ್ಕೆ ಸಂಬಂಧಪಟ್ಟಂತೆ ಒಂದು ಮೆರವಣಿಗೆ ಸಾಗ್ತಾ ಇತ್ತು. ಈ ಮೆರವಣಿಗೆ ಮೇಲೆ ಕಲ್ಲು ತೂರಾಟ ಮತ್ತು ಚಪ್ಪಲಿ ತೂರಾಟ ನಡೆದಿದೆ. ಭಾವೈಕ್ಯತೆಗೆ ಹೆಸರಾದಂತಹ ಬಾಗಲಕೋಟೆಯಲ್ಲಿ ಈ ರೀತಿಯಾದಂತಹ ಘಟನೆ ನಡೆದಿರೋದು ಖಂಡಿತವಾಗಿ ಖೇದಕರ ಅನಿಸ್ತದೆ. ಈ ಘಟನೆಯನ್ನು ನೋಡಿದಾಗ ಒಂದೊಂದು ಕ್ಲಿಯರ್ ಆಗ್ತದೆ, ಯಾರೋ ಬೇಕಂತಲೇ ಸಾಮರ್ಥ್ಯವನ್ನ ಹಾಳು ಮಾಡ್ಲಿಕ್ಕಾಗಿ ಈ ರೀತಿಯಾಗಿ ಕಲ್ಲು ತೂರಾಟ ನಡೆಸಿದ್ದಾರೆ ಅನಿಸ್ತಾ ಇದೆ. ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನಿಮ್ ಜೊತೆ ಮಾತಾಡ್ತಾನೆ. ಎಲ್ಲದಕ್ಕಿಂತ ಮೊದಲು ನಿಮ್ಮನ್ನ ಕಾಫಿ ಅಂತ ಡಿಜಿಟಲ್ ಚಾನಲ್ ಸ್ವಾಗತಿಸ್ತಿದ್ದೇನೆ. ಹಾಗೇನೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಂಗೆ ಸಪೋರ್ಟ್ ಮಾಡಿ. ಸ್ನೇಹಿತರೆ, ದಕ್ಷಿಣ ಭಾರತದ ಮೇಲೆ ಮೊಘಲರ ದೃಷ್ಟಿ ಅಥವಾ ಮೊಘಲರ ದಾಳಿ ನಡೆದಿರೋ ರೀತಿಯಲ್ಲಿ ತಡೆದಂತಹ ಖ್ಯಾತಿ ಛತ್ರಪತಿ ಶಿವಾಜಿ ಮಹಾರಾಜರು ಸೇರಿರುವಂತಹದ್ದು. ನಿಮ್ಗೆ ಗೊತ್ತಿದೆ, ಅವರು ಯಾವ ರೀತಿಯಾಗಿ ಹಿಂದ್ವಿ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡಿದ್ರು, ಹಾಗೇನೆ ಮೊಘಲರನ್ನು ತಡೆಗಟ್ಟಿ ನಿಂತರು, ಅವರ ವಿರುದ್ಧವಾಗಿ ಹೋರಾಟ ನಡೆಸಿದ್ರು. ಈ ಎಲ್ಲ ಇತಿಹಾಸ ನಮ್ಗೆ ಗೊತ್ತಿರುವಂತಹದ್ದೇ. ಒಂದ್ ವೇಳೆ ಆ ಸಂದರ್ಭದಲ್ಲಿ ಮರಾಠ ರಾಜರಾದಂತಹ ಶಿವಾಜಿಯವರು ಇಲ್ದಿದ್ರೆ ಖಂಡಿತವಾಗಿ ದಕ್ಷಿಣ ಭಾರತದಲ್ಲಿ ಕೂಡ ಮೊಘಲರ ಸಂತತಿ ಬೆಳೀತಾ ಇತ್ತು ಅನ್ಸ್ತದೆ. ಆದ್ರೆ ಅದನ್ನ ತಡೆಗಟ್ಟಿದಂತಹ ಕೀರ್ತಿ ಶಿವಾಜಿ ಮಹಾರಾಜರದ್ದು. ನಿಮ್ಗೆ ಗೊತ್ತಿದೆ, ಸೋ ಕಾಲ್ಡ್ ಸ್ವಾತಂತ್ರ್ಯ ಹೋರಾಟಗಾರ ಟಿಪ್ಪು ಸುಲ್ತಾನ್ ಮೈಸೂರನ್ನ ಆಳ್ತಾ ಇರೋ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಕೊಡಗು, ಕೇರಳ ಮತ್ತು ಮೈಸೂರು ಭಾಗದಲ್ಲಿ ಅವಳಿಯನ್ನ ನಡೆಸ್ದ, ಎಷ್ಟು ಜನರನ್ನ ಮತಾಂತರ ಮಾಡ್ದ, ಇದೆಲ್ಲವೂ ನಿಮ್ಗೆ ಗೊತ್ತಿರುವಂತಹದ್ದು. ಇದನ್ನ ಕೆಲವರು ಒಪ್ಪೋದಿಲ್ಲ. ಆತ ಮತಾಂತರ ಮಾಡಿ ಇಲ್ಲ, ಆತ ಬಹುದೊಡ್ಡ ಸ್ವಾತಂತ್ರ್ಯ ಹೋರಾಟಗಾರ, ಆತ ಬ್ರಿಟಿಷರ ವಿರುದ್ಧ ಹೋರಾಡಿದವನು, ಈ ರೀತಿಯಾಗಿ ಮಾತಾಡ್ತಾರೆ. ಆದ್ರೆ ಇದರಿಂದ ಕಷ್ಟ ನಷ್ಟ ಅನುಭವಿಸಿರುವಂತಹ ಜನರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಟಿಪ್ಪು ಸುಲ್ತಾನ್ ಯಾರು ಅಂತೇಳಿ. ಹಾಗೇನೆ ಶಿವಾಜಿ ಮಹಾರಾಜರ ಸಂದರ್ಭದಲ್ಲಿ ಕೂಡ ಅಷ್ಟೇ, ಮೊಘಲರು ದಕ್ಷಿಣ ಭಾರತದ ಮೇಲೆ ಕಣ್ಣಿಟ್ಟು ಸತತವಾಗಿ ದಾಳಿಯನ್ನು ನಡೆಸ್ತಾ ಇದ್ರು. ಆದ್ರೆ ಶಿವಾಜಿ ಮಹಾರಾಜರು ಅದನ್ನ ತಡೆದು ನಿಲ್ಲಿಸಿದ್ರು. ಹಾಗಾಗಿ ಮಹಾರಾಷ್ಟ್ರದಲ್ಲಿರುವಂತಹ ಪ್ರತಿಯೊಬ್ರು ಕೂಡ ಶಿವಾಜಿ ಮಹಾರಾಜರ ಬಗ್ಗೆ ಅಷ್ಟೊಂದು ಗೌರವವನ್ನು ನಡ್ಕೊಳ್ತಾರೆ. ಹಾಗೇನೆ ಪ್ರತಿಯೊಬ್ಬರ ಮನೆಯಲ್ಲಿ ಕೂಡ ಶಿವಾಜಿ ಮಹಾರಾಜರ ಫೋಟೋ ಇದ್ದೇ ಇರ್ತದೆ. ಅಂತಹ ಶ್ರೇಷ್ಠ ವ್ಯಕ್ತಿ ಛತ್ರಪತಿ ಶಿವಾಜಿ ಮಹಾರಾಜರು. ಅವರ ಜಯಂತಿ ಉತ್ಸವವನ್ನ ಮಹಾರಾಷ್ಟ್ರ, ಬಾಗಲಕೋಟೆ ಹಾಗೆಯೇ ಬೆಳಗಾಂ ಭಾಗಗಳಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಆಚರಿಸ್ತಾರೆ. ಅದೇ ರೀತಿಯಲ್ಲಿ ನಿನ್ನೆ ಕೂಡ ಅಷ್ಟೇ ಬಾಗಲಕೋಟೆಯಲ್ಲಿ ಶಿವಾಜಿ ಮಹಾರಾಜರ ಜನ್ಮೋತ್ಸವದ ಪ್ರಯುಕ್ತವಾಗಿ ಒಂದು ಮೆರವಣಿಗೆ ಸಾಗ್ತಾ ಇತ್ತು. ಈ ಮೆರವಣಿಗೆಯನ್ನ ಅಲ್ಲಿಯ ಮರಾಠ ಸಮುದಾಯದವರು ಆಯೋಜನೆ ಮಾಡಿದ್ರು. ಈ ಮೆರವಣಿಗೆ ಬಾಗಲಕೋಟೆಯ ಅಂಬಾಭವಾನಿ ದೇವಸ್ಥಾನದಿಂದ ಹೊರಟು ರಾತ್ರಿ 10:15 ಸಂದರ್ಭದಲ್ಲಿ ಅಲ್ಲಿರುವಂತಹ ಒಂದು ಮಸೀದಿಯ ಮುಂದೆ ಸಾಗ್ತಾ ಇತ್ತು. ಈ ಮಸೀದಿ ಹೆಸರು ಪಂಕಾ ಮಸೀದಿ ಅಂತ ತಗೊಂಡು ಈ ಮಸೀದಿ ಎದುರುಗಡೆ ಸಾಕ್ತಿರೋ ಸಂದರ್ಭದಲ್ಲಿ ಮೆರವಣಿಗೆಯಲ್ಲಿ ಭಾಗವಹಿಸಿದಂತ ಯುವಕರು ಅತ್ಯಂತ ಸಂತಸದಿಂದ ನರ್ತಿಸ್ತಾ ಹೋಗ್ತಾ ಇದ್ರು. ಈ ಮೆರವಣಿಗೆ ಈ ಮಸೀದಿ ಎದುರುಗಡೆ ಸಾಕ್ತಿರೋ ಸಂದರ್ಭದಲ್ಲಿ ಮಸೀದಿಯಿಂದ ಯಾರೋ ಕಲ್ಲು ತೂರಾಟ ನಡೆಸಿದ್ದಾರೆ, ಹಾಗೆಯೇ ಚಪ್ಪಲಿಯನ್ನು ಕೂಡ ತೂರಿದ್ದಾರೆ. ಈ ಸಂದರ್ಭದಲ್ಲಿ ಅಲ್ಲಿ ಕಾರ್ಯನಿರತರಾಗಿದ್ದಂತಹ ಅಲ್ಲಿ SP ಆದಂತಹ ಸಿದ್ಧಾರ್ಥ್ ಗೋಯಲ್ ಅವರ ತಲೆಗೆ ಕೂಡ ಪೆಟ್ಟಾಗಿದೆ. ಯಾವಾಗ ಈ ರೀತಿಯಾದಂತಹ ಕಲ್ಲು ತೂರಾಟ ನಡೀತೋ ತಕ್ಷಣ ಅಲ್ಲಿ ಪರಿಸ್ಥಿತಿ ಉದ್ವಿಗ್ನ ಆಯ್ತು, ಗಲಭೆ ಕೂಡ ಪ್ರಾರಂಭ ಆಯ್ತು. ಹಿಂದೂ ಕಾರ್ಯಕರ್ತರು ಘೋಷಣೆಗಳನ್ನ ಕೂಗಲಿ ಶುರು ಮಾಡಿದ್ರು. ಆಗ ಪೊಲೀಸರು ಲಘುವಾಗಿ ಲಾಠಿ ಚಾರ್ಜ್ ಅನ್ನು ಮಾಡುವ ಮುಖಾಂತರ ಅಲ್ಲಿಂದ ಜನರನ್ನ ಚದುರಿಸಿದ್ರು. ಇದಿಷ್ಟು ನಡೆದಿರುವಂತಹ ಘಟನೆ. ಕೊನೆಗೆ ಹಿಂದೂ ಕಾರ್ಯಕರ್ತರು ದೇವಸ್ಥಾನದ ಎದುರುಗಡೆ ಕೂತ್ಕೊಂಡು ಒಂದು ಧರಣಿಯನ್ನು ಕೂಡ ನಡೆಸಿದ್ರು. ಇದೇ ಸಂದರ್ಭದಲ್ಲಿ ಇನ್ನೊಂದು ಕಡೆಗಳಲ್ಲಿ ಇದ್ದಂತಹ ಕೆಲವೊಂದು ತಳ್ಳು ಗಾಡಿಗಳಿಗೆ ಬೆಂಕಿಯನ್ನ ಕೂಡ ಹಚ್ಚಿದಾರಂತೆ. ಯಾರು ಬೆಂಕಿ ಹಚ್ಚಿದಾರೆ ಅನ್ನೋದು ಇಲ್ಲಿವರೆಗೂ ಕೂಡ ಕ್ಲಿಯರ್ ಆಗ್ಲಿಲ್ಲ, ಅದು ಬೇರೆ ವಿಷಯ. ಆದ್ರೆ ಇಲ್ಲಿರುವಂತ ಮುಖ್ಯ ವಿಷಯ ಏನು ಅಂತ ಹೇಳಿದ್ರೆ, ಮಸೀದಿ ಎದುರುಗಡೆ ಯಾವಾಗ್ಲೂ ಅಷ್ಟೇ ಯಾವುದೇ ಮೆರವಣಿಗೆ ಬರುವ ಸಂದರ್ಭದಲ್ಲಿ ಈ ರೀತಿಯಂತ ಕಲ್ಲು ತೂರಾಟ ಯಾಕೆ ನಡೀತದೆ? ಇದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಅಲ್ಲಿರುವಂತಹ ಮಸೀದಿಯ ಸಮಿತಿಗಳೇನಿರ್ತದೆ ಅವ್ರಿಗೆ ಆಗೋದಿಲ್ವಾ? ಇದೊಂದು ರೀತಿ ಯಕ್ಷ ಪ್ರಶ್ನೆಯಾಗಿ ಕಾಡ್ತದೆ. ಇವತ್ತು ಅಲ್ಲಿಯ ಹಿಂದೂ ಕಾರ್ಯಕರ್ತರು ಪ್ರತಿಭಟನೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಅನ್ಸ್ತದೆ. ಅದೇನೇ ಇರಲಿ, ಈಗ ಇರುವಂತ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಮಸೀದಿಯಿಂದ ಕಲ್ಲು ತೂರಾಟ, ಚಪ್ಪಲಿ ತೂರಾಟ, ಈ ರೀತಿಯಾದಂತಹ ಘಟನೆಗಳು ಸಾಮಾನ್ಯವಾಗಿ ಕರ್ನಾಟಕದ ಎಲ್ಲಾ ಭಾಗಗಳಲ್ಲೂ ನಡೀತಾನೆ ಇದೆ. ಮಸೀದಿ ಎದುರುಗಡೆ ಯಾವುದೇ ಮೆರವಣಿಗೆ ಬರಬಾರ್ದು ಅಂತೇಳಿ ಹೇಳ್ತಾರೆ. ಒಂದ್ ವೇಳೆ ಮಸೀದಿ ಎದುರುಗಡೆ ಮೆರವಣಿಗೆ ಬಂದ್ರೆ ಅವ್ರಿಗೆ ಏನ್ ಸಮಸ್ಯೆ ಆಗ್ತದೋ ಗೊತ್ತಿಲ್ಲ. ಆದ್ರೆ ಸಾಮಾನ್ಯವಾಗಿ ಈ ರೀತಿಯಾದಂತಹ ಕಲ್ಲು ತೂರಾಟ ಎಲ್ಲಾ ಕಡೆ ನಡೀತಾ ಇದೆ. ಇದನ್ನ ತಹಬಂದಿಗೆ ತರಲಿಕ್ಕೆ ಮುಸ್ಲಿಂ ಸಮುದಾಯದವರಿಗೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ? ಇದಕ್ಕೆ ಉತ್ತರ ಇಲ್ಲಿವರೆಗೂ ಕೂಡ ಸಿಗ್ತಾ ಇಲ್ಲ. ಇದ್ರ ಜೊತೆ ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ರೆ, ನಿನ್ನೆ ಚಪ್ಪಲಿ ತೂರಾಟ ಕೂಡ ನಡೆದಿದೆ. ಸಾಮಾನ್ಯವಾಗಿ ನನ್ಗೆ ಗೊತ್ತಿದ್ದಾಗೆ ಮಸೀದಿ ಒಳಗಡೆ ಚಪ್ಪಲನ್ನ ಹಾಕೊಂಡು ಹೋಗೋದು ನಿಷಿದ್ಧ. ಅವ್ರು ಏನಿದ್ರು ಕೂಡ ಚಪ್ಪಲನ್ನ ಹೊರಗಡೆ ಬಿಟ್ಟು ನಂತರ ಮಸೀದಿ ಒಳಗಡೆ ಹೋಗುವಾಗ ಕೈ, ಕಾಲು, ಮುಖವನ್ನ ತೊಳ್ಕೊಂಡು ಹೋಗ್ತಾರೆ. ಕೆಲವರು ಕಾಲನ್ನು ತೊಳೆಯೋಲ್ಲ ಅಂತ ಹೇಳ್ತಾರೆ. ಆದ್ರೆ ಕೈ, ಮುಖ ಮತ್ತು ತಲೆಯನ್ನ ಸ್ವಲ್ಪ ನೀರಿನಲ್ಲಿ ತೊಳ್ಕೊಂಡು ಹೋಗೋದು ಕಡ್ಡಾಯ. ನೀವು ನೋಡಿರ್ಬೋದು, ಪ್ರತಿಯೊಂದು ಮಸೀದಿ ಎದುರುಗಡೆ ನೀರನ್ನ ಇಟ್ಟಿರ್ತಾರೆ. ಅಲ್ಲಿ ಎಲ್ಲರೂ ಕೂಡ ಸಾಮಾನ್ಯವಾಗಿ ಕೈ, ಕಾಲು, ಮುಖವನ್ನ ತೊಳ್ಕೊಂಡು ಹೋಗೋದನ್ನ ನಾವು ಗಮನಿಸಿರ್ತೇವೆ. ಹಾಗೇನೆ ಚಪ್ಪಲಿ ಒಳಗಡೆ ನಿಷಿದ್ಧ. ಕಾರಣ ಏನು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಪ್ರಾರ್ಥನೆ ಮಾಡುವಂತ ಸ್ಥಳದಲ್ಲಿ ಮ್ಯಾಟ್ಗಳನ್ನ ಹಾಕಿರ್ತಾರೆ. ಆ ಮ್ಯಾಟ್ಗಳು ಕೊಳೆ ಆಗ್ಬಾರ್ದು. ಹಾಗಾಗಿ ಸ್ವಚ್ಛತೆಯನ್ನ ಗಮನದಲ್ಲಿರಿಸಿಕೊಂಡು ಪ್ರಪಂಚದ ಯಾವುದೇ ಮಸೀದಿ ಒಳಗಡೆ ಚಪ್ಪಲನ್ನ ಅಲೋ ಮಾಡೋದಿಲ್ಲ. ಆದ್ರೆ ಇಲ್ಲಿ ಮಸೀದಿ ಒಳಗಡೆ ಚಪ್ಪಲ್ನ ಹಾಕೊಂಡು ಹೋಗಿದ್ದಾರೆ, ಚಪ್ಪಲನ್ನ ಮೇಲಿಂದ ತೂರಿದ್ದಾರೆ. ಕಲ್ಲುಗಳನ್ನ ಒಳಗಡೆ ತಗೊಂಡೋಗಿ ಅಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡು ಈ ರೀತಿಯಾದಂತಹ ಮೆರವಣಿಗೆ ನಡೆಯುವ ಸಂದರ್ಭದಲ್ಲಿ ಕಲ್ಲನ್ನ ಹೊಡೆಯೋದು ಇದೆಲ್ಲ ಕಾಮನ್ ಅನ್ಸ್ಕೊಂಡಿದೆ. ಆದ್ರೆ ಚಪ್ಪಲನ್ನ ಮಸೀದಿ ಒಳಗಡೆ ಬಿಡೋದಿಲ್ಲ. ಆದ್ರೆ ಇಲ್ಲಿ ಚಪ್ಪಲಿಯನ್ನ ಬೇಕಂತ ತಿಳ್ಕೊಂಡೆ ಒಳಗಡೆ ತಗೊಂಡೋಗಿ
ಈ ಮೆರವಣಿಗೆ ನಡೆಯುವ ಸಂದರ್ಭದಲ್ಲಿ ಅವ್ರ ಮೇಲೆ ಬಿಸಾಡ್ಲಿಕ್ಕಾಗಿ ಇಟ್ಕೊಂಡಿದ್ದಾರೆ ಅನ್ಸ್ತದೆ. ಅದೇ ರೀತಿಯಲ್ಲಿ ಇಲ್ಲಿ ಈ ಘಟನೆ ನಡೆದಿದೆ. ಇಲ್ಲಿ ಆಶ್ಚರ್ಯ ಆಗೋದೇನು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಯಾವುದೇ ಮುಸಲ್ಮಾನ್ ಮುಖಂಡರನ್ನು ನೀವು ಮಾತಾಡ್ಸ್ ನೋಡಿ ಅಥವಾ ಕೆಲವೊಂದು ಡಿಬೇಟ್ಗಳಲ್ಲಿ ನೋಡಿರ್ತೀರಾ, ಕೆಲವರು ಇರ್ತಾರೆ ಬಿಡಿ, ಅವ್ರು ಬೇರೆ ರೀತಿಯಾಗಿ ಮಾತಾಡ್ತಾರೆ. ಆದ್ರೆ ಉಳಿದವ್ರು ಎಲ್ಲರೂ ಕೂಡ ಮಾತಾಡೋದು ಏನು ಅಂತ ಹೇಳಿದ್ರೆ, ನಮ್ಮ ಧರ್ಮ ಶಾಂತಿ ಸಹಿಷ್ಣುತೆ ಎಲ್ಲದನ್ನು ಬೋಧಿಸ್ತದೆ ಅಂತೇಳಿ ಹೇಳ್ತಾರೆ. ಆದ್ರೆ ಮಸೀದಿ ಎದುರುಗಡೆ ಯಾವ್ದಾದ್ರು ಮೆರವಣಿಗೆ ಹೋದ್ರೆ ಇವ್ರಿಗೆ ಏನಾಗ್ತಾರೋ ನನಗೆ ಅರ್ಥ ಆಗಲ್ಲ. ಒಳಗಡೆಯಿಂದ ಕಲ್ಲು ಹೊಡಿತಾರೆ, ಚಪ್ಪಲಿ ಬಿಸಾಡ್ತಾರೆ, ಈ ರೀತಿಯಾಗಿ ಗಲಭೆ ಸೃಷ್ಟಿ ಮಾಡ್ಲಿಕ್ಕೆ ಪ್ರಯತ್ನಿಸ್ತಾರೆ. ಒಂದ್ ವೇಳೆ ಗಲಭೆ ಏನಾದ್ರು ಆದ್ರೆ ಆಗ ಪುನಃ ಈ ಹಿಂದೂಗಳ ಮೇಲೆನೆ ಗೂಬೆ ಕೂರಿಸುವಂತ ಕೆಲಸವನ್ನ ನಮ್ಮ ಸರ್ಕಾರ ಮಾಡ್ತದೆ. ನಿಮ್ಗೆ ಗೊತ್ತಿದೆ ಸದ್ಯಕ್ಕೆ ಕರ್ನಾಟಕದಲ್ಲಿರುವಂತಹ ಸರ್ಕಾರ ಎಂತಹ ಸರ್ಕಾರ ಅಂತೇಳಿ. ಅವ್ರು ಯಾವಾಗಲೂ ಕೂಡ ಒನ್ ಸೈಡೆಡ್ ಆಗಿ ಆಲೋಚನೆ ಮಾಡುವಂತವ್ರು. ಇಲ್ಲಿವರೆಗೆ ನಮ್ಮ ಗೃಹ ಸಚಿವರಿಂದ ಯಾವುದೇ ರೀತಿಯಂತ ಹೇಳಿಕೆ ಬಂದಿದ್ದು ನಾನು ನೋಡಿಲ್ಲ. ಒಂದ್ ವೇಳೆ ಅವ್ರನ್ನ ಮಾತಾಡ್ಸಿದ್ರೆ ಖಂಡಿತವಾಗಿ ಅಲ್ಲಿ ಹಿಂದೂಗಳ ಮೇಲೆನೆ ಇವರು ಗೂಬೆ ಕೂರಿಸುವಂತ ಕೆಲಸ ಮಾಡ್ತಾರೆ. ಹಿಂದೂಗಳಲ್ಲಿ ಘೋಷಣೆಗಳನ್ನು ಕೂಗಿದ್ರು ಅಥವಾ ಅವ್ರಿಗೆ ಪ್ರಚೋದನೆ ಕೊಟ್ಟರು, ಹಾಗಾಗಿ ಅವರು ಕಲ್ಲು ತೂರಿದ್ರು ಅಂತ ಹೇಳ್ತಾರೆ. ಇಲ್ಲಿ ವಿಡಿಯೋ ಫುಟೇಜ್ ಗಳನ್ನ ನೋಡಿದಾಗ ಆ ರೀತಿಯಾದಂತಹ ಘಟನೆ ನಡೆದ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ. ಅವರಷ್ಟಕ್ಕೆ ಅವರು DJ ಮ್ಯೂಸಿಕ್ ಗೆ ಡಾನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ರು. ಆದ್ರೆ ಸಡನ್ ಆಗಿ ಮಸೀದಿ ಕಡೆಯಿಂದ ಕಲ್ಲು ತೂರಾಟ ನಡೆದಿದೆ. ಇಲ್ಲಿ ಕೂಡ ಒಂದು ಸಂಶಯ ಬರ್ತದೆ. ನಿಮ್ಗೆ ಗೊತ್ತಿರಬಹುದು, ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಡಿಜೆಯನ್ನ ಬ್ಯಾನ್ ಮಾಡಿದ್ದಾರೆ. ಯಾವುದೇ ಮೆರವಣಿಗೆ ಇರಲಿ ಡಿಜೆಯನ್ನು ಉಪಯೋಗಿಸಬಾರದು ಅಂತೇಳಿ ಹೇಳಿದ್ದಾರೆ. ಗಣೇಶ ವಿಸರ್ಜನೆ ಸಂದರ್ಭದಲ್ಲಿರ್ಬೋದು ಅಥವಾ ದಸರಾದ ಶೋಭಾಯಾತ್ರೆ ಸಂದರ್ಭದಲ್ಲಿರ್ಬೋದು ಡಿಜೆಗಳನ್ನ ಸಂಪೂರ್ಣವಾಗಿ ನಿಷೇಧ ಮಾಡಿಬಿಟ್ಟಿದ್ದಾರೆ. ಹಾಗೇನೆ ರಾಜ್ಯದಾದ್ಯಂತ ಡಿಜೆಗಳನ್ನ ಬ್ಯಾನ್ ಮಾಡಿಸ್ಲಿಕ್ಕಾಗಿ ಈ ರೀತಿಯಾದಂತ ಏನಾದ್ರೂ ಕುಯುಕ್ತಿ ನಡೀತಾ ಇದೆಯಾ, ಇದನ್ನ ಕೂಡ ನಾವು ತಳ್ಳಿ ಹಾಕುವಂತಿಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ಕೂಲಂಕುಷವಾದಂತಹ ತನಿಖೆಯನ್ನ ಸರ್ಕಾರ ನಡೆಸಬೇಕಾಗ್ತದೆ. ಆದ್ರೆ ಸದ್ಯಕ್ಕೆ ನಮ್ಮ ಸರ್ಕಾರ ಯಾವ ರೀತಿಯಾಗಿ ಯೋಚನೆ ಮಾಡ್ತದೆ ಅನ್ನೋದು ನಿಮ್ಗೆ ಗೊತ್ತಿರುವಂತಹದ್ದು. ಆದ್ರೂ ಕೂಡ ಇಲ್ಲಿ ನಮ್ಗೆ ಸಂತಸದ ವಿಷಯ ಏನು ಅಂತ ಹೇಳಿದ್ರೆ, ನಿನ್ನೆ ಈ ರೀತಿಯಾದ ಘಟನೆ ನಡೆದ ನಂತರ ಬಾಗಲಕೋಟೆ ಸದ್ಯಕ್ಕೆ ಶಾಂತವಾಗಿದೆ. ಯಾವುದೇ ರೀತಿಯಾದಂತ ಅಹಿತಕರ ಘಟನೆ ನಡೆದಿಲ್ಲ. ಈ ಘಟನೆಯನ್ನ ನೋಡಿದಾಗ ನನ್ಗೆ ಅನಿಸ್ತಿರೋದೇನು ಅಂತ ಹೇಳಿದ್ರೆ, ಇಲ್ಲಿ ಪ್ರಚೋದನೆ ಮಾಡಬೇಕು ಅಂತ ಹೇಳ್ಕೊಂಡೆ ಈ ರೀತಿಯಾಗಿ ಕಲ್ಲು ತೂರಿದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಆದ್ರೆ ಸದ್ಯಕ್ಕೆ ಪೊಲೀಸರು ಮಧ್ಯ ಪ್ರವೇಶಿಸಿರೋದ್ರಿಂದ ಹಾಗೇನೆ ಹಿಂದೂಗಳು ಕೂಡ ಅತ್ಯಂತ ಸಂಯಮದಿಂದ ನಡ್ಕೊಂಡಿರೋದ್ರಿಂದ ಯಾವುದೇ ರೀತಿಯಾದಂತ ಅಹಿತಕರ ಘಟನೆಗಳು ಮುಂದೆ ನಡೆದಿಲ್ಲ. ಆದ್ರೆ ಈ ರೀತಿಯಾದಂತಹ ಘಟನೆ ಮರುಕಳಿಸಬಾರದು ಅಂತ ಹೇಳಿದ್ರೆ ಪೊಲೀಸರು ತಕ್ಷಣ ಮಸೀದಿಯಿಂದ ಯಾರು ಕಲ್ಲು ತೂರಿದ್ದಾರೆ ಅಥವಾ ಯಾರು ಚಪ್ಪಲಿಯನ್ನು ತೂರಿದ್ದಾರೆ ಅವ್ರನ್ನ ಬಂಧಿಸಿ ಸರಿಯಾದ ರೀತಿಯಲ್ಲಿ ವಿಚಾರಣೆ ಮಾಡಬೇಕು. ಅದೇ ರೀತಿಯಲ್ಲಿ ಆ ಸಂದರ್ಭದಲ್ಲಿ ಮಸೀದಿ ಒಳಗಡೆ ಇದ್ದಂತಹ ಮುಸ್ಲಿಂ ಸಮುದಾಯದವರು ಕೂಡ ಇದಕ್ಕೆ ಸಹಕಾರ ಕೊಡಬೇಕು. ಯಾಕಂದ್ರೆ ಇದರಿಂದ ಕೆಟ್ಟ ಹೆಸರು ಬರೋದು ಈ ಮುಸ್ಲಿಂ ಸಮುದಾಯದ ಮೇಲೆ. ಆದ್ರಿಂದ ಅವರು ಕೂಡ ಸ್ವಲ್ಪ ಎಚ್ಚೆತ್ತುಕೊಂಡು ಈ ರೀತಿಯಾದಂತಹ ಘಟನೆಗಳು ಪುನಃ ಆಗದ ರೀತಿಯಲ್ಲಿ ನೋಡ್ಕೊಳ್ಳೋದು ಉತ್ತಮ ಅನಿಸ್ತದೆ. ಆ ಮೂಲಕ ಸಾಮರಸ್ಯಕ್ಕೆ ಹೆಸರಾದಂತಹ ಬಾಗಲಕೋಟೆಯಲ್ಲಿ ಮುಂದಿನ ದಿನಗಳಲ್ಲಿ ಹಿಂದೂಗಳು ಮತ್ತು ಮುಸಲ್ಮಾನರು ಯಾವುದೇ ರೀತಿಯಂತ ವೈಮನಸ್ಯ ಇಲ್ಲದೆ ಜೀವನ ನಡೆಸಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕು. ನೋಡೋಣ ಅಲ್ಲಿರುವಂತಹ ಹಿಂದೂ ಮುಖಂಡರು ಅಥವಾ ಮುಸಲ್ಮಾನ್ ಮುಖಂಡರು ಮತ್ತು ಪೊಲೀಸರು, ನೋಡೋಣ ಅಲ್ಲಿರುವಂತಹ ಹಿಂದೂ ಮುಖಂಡರು ಹಾಗೇನೆ ಮುಸಲ್ಮಾನ್ ಮುಖಂಡರು ಮತ್ತು ಪೊಲೀಸರು ಎಲ್ಲರೂ ಸೇರ್ಕೊಂಡು ಈ ಒಂದು ಸಮಸ್ಯೆಗೆ ಸರಿಯಾದಂತಹ ಉತ್ತರವನ್ನು ಹುಡುಕುವಂತಹ ಪ್ರಯತ್ನವನ್ನ ಮಾಡಬಹುದು ಅಂತಕೊಂಡು ಆಶಿಸೋಣ. ಸ್ನೇಹಿತರೆ, ಈ ಘಟನೆ ಬಗ್ಗೆ ನಿಮ್ಗೆ ಏನಿಸ್ತದೆ, ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೇನೆ ಇಲ್ಲಿ ಹಂಚಿಕೊಂಡಂತ ವಿಷಯ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.